ಆರ್ಸಿಬಿಯ ಸಂಭ್ರಮಾಚರಣೆ ಸಂದರ್ಭದಲ್ಲಾದಂಥ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಈಗಾಗಲೇ ಸರ್ಕಾರ ಅವರನ್ನ ಸಸ್ಪೆಂಡ್ ಮಾಡಿತ್ತು. ಆದರೆ ಸರ್ಕಾರ ಮಾಡಿಕೊಂಡಿರುವ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಸಸ್ಪೆಂಡ್ ಮಾಡಿದ್ರಲ್ಲ, ಯಾಕೆ, ಯಾರ ತಪ್ಪು, ಪೊಲೀಸರ ತಪ್ಪ ಅಂತ ನಾವು ಕೇಳ್ತಾ ಇದ್ವಿ. ಪೊಲೀಸರದ್ದು ತಪ್ಪೇ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ರೂಪದಲ್ಲಿ DPAR ಸತ್ಯವತಿಗೆ ಬರೆದಿದ್ದಂಥ ಒಂದು ಪತ್ರ ಈಗ ಸಿಕ್ಕಿದೆ. ವಿಧಾನಸೌಧದ ಭದ್ರತಾ ವಿಭಾಗದ DCP ಈ ಪತ್ರವನ್ನ ಜೂನ್ 4ನೇ ತಾರೀಕಿಗೆ ಬರೀತಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅಪಾಯದ ಎಚ್ಚರಿಕೆಯನ್ನ ಅವರು ತೋರಿಸ್ತಾರೆ. ಸಿಬ್ಬಂದಿ ಕಡಿಮೆ ಇದ್ದಾರೆ, ರಾತ್ರಿ ಎಲ್ಲ ಡ್ಯೂಟಿ ಆಗಿದೆ, ಇಲ್ಲಿನ ವ್ಯವಸ್ಥೆಗಳು ಸಾಕಾಗಲ್ಲ, ಸಮಯಾವಕಾಶ ಬೇಕು ಅಂತ DCP ಕರಿಬಸನಗೌಡ ಎಚ್ಚರಿಸಿದ್ರೂ ಕೂಡ DPAR ಅಧೀನ ಕಾರ್ಯದರ್ಶಿ ಅದನ್ನು ತಲೆಗೆ ಹಾಕೊಂಡಿಲ್ಲ. ಸಮಯಾವಕಾಶ ಬೇಕು ಅಂತಂದ್ರೂ ಗ್ರೀನ್ ಸಿಗ್ನಲ್ ಕೊಟ್ಟರು. ಸ್ಟೇಡಿಯಂಗೆ ಹೋಗಿ ಅಂತಲೂ ಜೂನ್ 4ನೇ ತಾರೀಕೆ ಸತ್ಯವತಿ ಹೇಳಿಕೆ ಕೊಟ್ಟಿದ್ದು. ಜೂನ್ 4ನೇ ತಾರೀಕು ಪವರ್ ಟಿವಿಗೆ DPAR ಅಧೀನ ಕಾರ್ಯದರ್ಶಿ ಸತ್ಯವತಿ ಮಾಹಿತಿ ಕೊಟ್ಟರು. ಆದರೆ ಇಲ್ಲಿ ನಿರ್ಲಕ್ಷ್ಯ DPAR ಸತ್ಯವತಿ ಅವ್ರದ್ದೂ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಹಾ ಎಡವಟ್ಟಿದು. ಪೊಲೀಸ್ ಅಧಿಕಾರಿಗಳು ಏನು ತಪ್ಪು ಮಾಡಿದ್ರು? ಅವ್ರಿಗೇನಾದರೂ ಸರ್ಕಾರದ ಕಡೆಯಿಂದ ಮೊದಲೇ ಒಂದು ಆರ್ಡರ್ ಆಗಿ ಅವ್ರು ಅದನ್ನು ಸರಿಯಾಗಿ ನಿಭಾಯಿಸಿರ್ಲಿಲ್ಲ ಅಂತಂದಿದ್ರೆ ಫೈನ್ ಮಾಡಿ, ಏನು ಮಾಡಿದ್ರು ಮಾಡಿ. ಅಥವಾ ಅಲ್ಲೇನೋ ತಪ್ಪಿದೆ, ಪೊಲೀಸ್ ಅಧಿಕಾರಿಗಳೇ ಇಲ್ಲಿ ಏನೋ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಂದ್ರೆ ಮಾಡಿ. ಮಾಡೋರು ಮಾಡ್ಕೊಂಡಿದ್ದಾರೆ. ಏನು ಮಾಡದ, ತಪ್ಪೇ ಮಾಡದ ಪೊಲೀಸ್ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿ ಕೂತ್ಕೊಂಡಿದ್ದೀರಿ. ಆ ನಡುವೆ ಈ ಲೆಟರ್ ಏನು ಬರ್ತಿದೆಯಲ್ಲ, ಇದು ಸರ್ಕಾರದ ತಲೆ ಮೇಲೆ ಹೊಡೆದಂಗಿದೆ. ಆ ಲೆಟರ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಈ ಮೇಡಮ್ ಇದಾರಲ್ಲ, ಸತ್ಯವತಿ ಮೇಡಮ್, ಅವ್ರಿಗೆ DCP ಬರೀತಾರೆ, ವಿಧಾನಸೌಧದ ಭದ್ರತಾ DCP. 4ನೇ ತಾರೀಕು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡೋದಕ್ಕೆ ಅದೇನೋ ಅನುಮತಿ, ಅದರ ಅಭಿಪ್ರಾಯ ಕೇಳಿದಿರಿ ನಮ್ಮ ಹತ್ರ. ನಮ್ಮ ಅಭಿಪ್ರಾಯ ಇಂತಿದೆ, ನೀವು 4ನೇ ತಾರೀಕು ಇಂಥ ಟೈಮಲ್ಲಿ ಅವ್ರು ಬರ್ತಾರೆ ಅಂತ ಹೇಳಿದ್ದೀರಿ. ಆದರೆ ಸದ್ಯಕ್ಕೆ ನಮ್ಮ ಫೋರ್ಸಸ್ಗಳು ಕಡಿಮೆ ಇದೆ, ಭದ್ರತಾ ವಿಭಾಗದಲ್ಲಿ ನಮಗೆ ತತ್ಕ್ಷಣಕ್ಕೆ ನಿಯೋಜನೆ ಮಾಡೋದಕ್ಕೆ ಸಿಬ್ಬಂದಿ ಇಲ್ಲ, ಅಥವಾ ತತ್ಕ್ಷಣ ಇವತ್ತು ಮಧ್ಯಾಹ್ನನೇ ಆಗಬೇಕು ಅಂತಂದರೆ ಅಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಎದುರುಗಡೆ ಮೊದಲನೇ ಅಕ್ಷರದಲ್ಲೇ, ಮೊದಲನೇ ಲೈನ್ನಲ್ಲೇ ಬರೆದಿದ್ದಾರೆ. ಆ್ಯಂಡ್ ಪಾಯಿಂಟ್ ವೈಸ್, ಏನು ಪ್ಯಾರಾಗ್ರಾಫಲ್ಲಿ ಹಾಕಿ ಕೊಟ್ಟಿಲ್ಲ, ಏನು ಅರ್ಥ ಆಗದೆ ಇರೋದಕ್ಕೆ ಪಾಯಿಂಟ್ ಟು ಪಾಯಿಂಟ್ ಕಂಪ್ಲೀಟ್ ಆದಂಥ ಮಾಹಿತಿ ಕೊಟ್ಟಿದ್ದಾರೆ. ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ, ಲಕ್ಷಾಂತರ ಜನ ಬರ್ತಾರೆ, ಜನ ಬಂದರೆ ವ್ಯವಸ್ಥೆ ಇಲ್ಲ, ನಿಮ್ಮ ಸಿಬ್ಬಂದಿಗಳು ಅವ್ರ ಕುಟುಂಬ ಅವ್ರ ಕಾಂಧಾನನೇ ಕರ್ಕೊಂಡು ಸ್ಟೇಜ್ ಮೇಲೆ ಬರಬಹುದು, ಅದನ್ನು ನೀವು ಮೊದಲು ನಿರ್ಬಂಧ ಮಾಡಿ. ಅದಲ್ಲದೆ ಏನೇನು ವ್ಯವಸ್ಥೆಗಳಿದೆ, ಈ ಕೆಲವೊಂದು ಕಟ್ಟಡಗಳು ಅಥವಾ ಕೆಲವೊಂದು ಡ್ರೋನ್, ಆಂಟಿ ಡ್ರೋನ್ ವ್ಯವಸ್ಥೆ ಇದೆಲ್ಲ ಬೇಕು ಅಂತ ಹೇಳಿದರು. ಆದರೆ ಇದೇ 4ನೇ ತಾರೀಕು ಸತ್ಯವತಿ ಮೇಡಮ್ ಪವರ್ ಟಿವಿ ಜೊತೆಗೆ ಮಾತಾಡಿದ್ರು, ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಏನು ಹೇಳಿದ್ರು ಮೇಡಮು ಕೇಳಿಸ್ಕೊಳ್ಳಿ. ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರುತ್ತೆ. ಚಾರಿತ್ರಿಕ ಕಟ್ಟಡ ನಮ್ಮದು. ಇಲ್ಲಿಂದ ಫಸ್ಟು ಇಲ್ಲಿಗೆ ಬಂದು ಸನ್ಮಾನ ಮಾಡಿಸ್ತೀವಿ, ಆಮೇಲೆ ಇಲ್ಲಿಂದ ಕರ್ಕೊಂಡೋಗಿ ಮತ್ತೊಂದು ಕಡೆ ಅಲ್ಲೋಗಿ ಏನೋ ಒಂದು ಮೆರವಣಿಗೆ ಇದೆ, ಮೆರವಣಿಗೆ ಹೋಗಿ ಅಲ್ಲೊಂದು ಕಾರ್ಯಕ್ರಮ. ಇದನ್ನೆಲ್ಲ ಮಾತಾಡಿರೋದು DPAR ಕಾರ್ಯದರ್ಶಿ ಸತ್ಯವತಿ ಮೇಡಮು. ಇದೇ ಸತ್ಯವತಿ ಮೇಡಮ್ಗೆ ಇದೇ ಆ ವಿಧಾನಸೌಧದ ಭದ್ರತಾ DCP ಬರೆದಿರುವ ಪತ್ರ ಇದು. ಏನು ಕನ್ನಡದಲ್ಲೇ ಇದೆ ಅಲ್ವಾ, ಬೇರೆ ಭಾಷೆಯಲ್ಲೇನು ಇಲ್ವಲ್ಲ. ನಮಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತಂದರೆ ಮಾನ್ಯ ಸತ್ಯವತಿ ಮೇಡಮ್ ಅವ್ರಿಗೆ ಅದು ಅರ್ಥ ಆಗಲ್ವಾ? ಅಥವಾ ಈ ಪತ್ರವನ್ನು ಕಡೆಗಣಿಸೋದಕ್ಕೆ ಏನು ಉದ್ದೇಶ? ಈ ಎಲ್ಲ ವಿಚಾರಗಳನ್ನು ಮ್ಯಾಜಿಸ್ಟ್ರೇಟ್ ತನಿಖೆನೋ CID ತನಿಖೆನೋ ಮಾಡಲ್ವಾ? ಸುಚಿತ್ರ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರ, ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಅಲ್ಲಿ ಬರೆದಿದ್ದಾರೆ, ನಮಗೆ ಸಮಯಾವಕಾಶ ಬೇಕು, ನಮಗೆ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ, ಸಿಬ್ಬಂದಿ ನಿಯೋಜನೆ ಮಾಡೋದಕ್ಕೆ ತತ್ಕ್ಷಣ ಅಂತಂದ್ರೆ ಆಗೋದಿಲ್ಲ ಅಂತ ಸತ್ಯವತಿ ಮೇಡಮ್ ಅವ್ರಿಗೆ ಬರೆದಿದ್ರು. ಏನು ಸತ್ಯವತಿ ಮೇಡಮ್ ಅವ್ರಿಗೆ ಈ ಲೆಟರ್ ತಲುಪೇ ಇಲ್ವಾ, ಅಥವಾ ಅವರು ಓದೇ ಇಲ್ವಾ, ಅಥವಾ ಓದಿದ್ರೂ ಏನೋ ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ರಾ?
ಪ್ರಣುತ್, ಏನಂತ ಹೇಳಿದ್ರೆ ಈ ಒಂದು ಏನು ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ ಸರ್ಕಾರದ ನಿರ್ಲಕ್ಷ್ಯ ಎದ್ದು ತೋರಿಸ್ತಿದೆ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಇದಕ್ಕೆ ಮುಷ್ಟಿ ನೀಡುವಂತೆ ಮತ್ತೊಮ್ಮೆ ಸರ್ಕಾರದ ಎಡವಟ್ಟಿಗೆ ಪ್ರಮುಖ ಕಾರಣ ತಿಳಿದು ಬಂದಿರುವಂತದ್ದು ಏನು 3ನೇ ತಾರೀಕು ಕೆಎಸ್ಸಿಎ ಒಂದು ಪತ್ರವನ್ನ ಬರೆಯುತ್ತೆ ಡಿಪಿಎಆರ್ಗೆ. ಏನು 3ನೇ ತಾರೀಕು ಒಂದು ವೇಳೆ ಆರ್ಸಿಬಿ ಗೆದ್ರೆ ಅವರನ್ನ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ವಿಧಾನಸೌಧ ಮುಂಭಾಗ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಡಿಪಿಎಆರ್ಗೆ ಒಂದು ಪತ್ರವನ್ನ ಬರೀತಾರೆ. ಆ ನಂತರದಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಏನು ವಿಧಾನಸೌಧದ ಭದ್ರತಾ ಡಿಸಿಪಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಈ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯವನ್ನ ಒಂದು ವರದಿ ಕೊಡಿ ಅಂತ ಹೇಳಿ. ಅಲ್ಲಿ ನೀವು ಪತ್ರದಲ್ಲಿ ಗಮನಿಸಬಹುದು, ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಯಾವಕಾಶ ಬೇಕು. ಯಾಕಂತ ಹೇಳಿದ್ರೆ ಆರ್ಸಿಬಿಯಲ್ಲಿ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಈ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಈ ದೇಶದಾದ್ಯಂತ ಫಾಲೋವರ್ಸ್ ಇದ್ದಾರೆ. ಲಕ್ಷಾಂತರ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಗೆ ಸಿಬ್ಬಂದಿ ಮತ್ತು ಒಂದು ಪೊಲೀಸ್ ಫೋರ್ಸ್ ನ ಒಂದು ಕೊರತೆ ಇದೆ. ಹೀಗಾಗಿ ಸಮಯಾವಕಾಶ ಬೇಕು. ಜೊತೆಗೆ ವಿಧಾನಸೌಧದಲ್ಲಿ ಏನು ವಿಧಾನಸೌಧ ಪ್ರವೇಶಕ್ಕೆ ಅಂತ ಹೇಳಿ ಒಂದು ಟಿಕೆಟ್ ಅನ್ನ ಆಯೋಜನೆ ಮಾಡಿರ್ತಾರೆ. ಆ ಒಂದು ಟಿಕೆಟ್ ಅನ್ನ ಕೂಡ ಅವತ್ತು ನೀವು ಕ್ಯಾನ್ಸಲ್ ಅನ್ನ ಮಾಡಬೇಕು. ಜೊತೆಗೆ ಇಷ್ಟೇ ಅಲ್ಲ, ಆರ್ಸಿಬಿ ಟೀಮ್ ಬರ್ತಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಅವರ ತಮ್ಮ ಕುಟುಂಬ ಸಮೇತ ಬರ್ತಾರೆ ಅನ್ನೋದು ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು. ಅವತ್ತೇ ಹೇಳಿರ್ತಾರೆ ಅಧಿಕಾರಿಗಳು ಸಿಬ್ಬಂದಿಗಳು ಯಾವುದೇ ರೀತಿಯಾಗಿ ಅವರ ಕುಟುಂಬವನ್ನ ಕರ್ಕೊಂಡು ಬರಬಾರ್ದು. ಅಪರಾಧನ ಮಧ್ಯಾಹ್ನ ಅಂದ್ರೆ ಕೆಲಸ ಮಧ್ಯಾಹ್ನ ತನಕ ಮಾಡಿಸಿ ಅದಾದ ನಂತರದಲ್ಲಿ ಆ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ರಜವನ್ನ ಘೋಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಸಿಬ್ಬಂದಿಗಳು ಏನು ವಿಧಾನಸೌಧ ಮುಂಭಾಗ ಇರಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರ್ತಾರೆ. ಜೊತೆಗೆ ವಿಧಾನಸೌಧದಲ್ಲಿ ಇನ್ನಷ್ಟು ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕು ಅಂತಾನು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ. ಜೊತೆಗೆ ನಾವು ಇದನ್ನೆಲ್ಲ ನೋಡೋದಾದ್ರೆ ಸತ್ಯವತಿ ಅವರು ಅವತ್ತೇ ಜೂನ್ 4ನೇ ತಾರೀಕು ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ನಡೆಯುತ್ತೆ ಅಂದ ವೇಳೆ ಪವರ್ ಟಿವಿಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನು 4 ಗಂಟೆಗೆ ವಿಧಾನಸೌಧ ಮುಂಭಾಗ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಸಿಎಂ ಹಾಗೂ ಡಿಸಿಎಂ ಜೊತೆಗೆ ರಾಜ್ಯಪಾಲರು ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ವಿಧಾನಸೌಧ ಮುಂಭಾಗ, ಯಾಕಂದ್ರೆ ಅಲ್ಲಿ ಕೋರ್ಟ್ ಇದೆ, ಸೂಕ್ಷ್ಮ ಪ್ರದೇಶ, ಹೀಗಾಗಿ ಜನನಿಬಿಡ ಇರಬಾರ್ದು ಅಂತ ಹೇಳಿ ಏನು ಅಲ್ಲಿ ಒಂದು ಜನಗಳು ಆರ್ಸಿಬಿ ಫ್ಯಾನ್ಸ್ ಸೇರೋ ಹಾಗಿಲ್ಲ, ನೇರವಾಗಿ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಎಲ್ಲೋ ಪೊಲೀಸರು ಕೂಡ ಸಮಯಾವಕಾಶ ಬೇಕು, ನಮ್ಗೆ ಅಧಿಕಾರಿಗಳ ಸಿಬ್ಬಂದಿ ಕೊರತೆ ಇದೆ ಅಂತ ಅಷ್ಟು ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೂ ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿ ಏನು ಸತ್ಯವತಿ ಇದ್ದಾರೆ ಅವರು ನಿರ್ಲಕ್ಷ್ಯವನ್ನ ತೋರಿರೋದು ಎದ್ದು ಕಾಣ್ತಾ ಇದೆ. ಪ್ರಣೋತ್, ರೈಟ್, ಥ್ಯಾಂಕ್ ಯು ಸುಚಿತ್ರ ಮಾಹಿತಿಗೆ.